ಪಕ್ಷಿವಾಹನ ನಾನು ಜಾತೆ ನೀನ ಯಕ್ಷಗಾನದಿ ಚಾರು ಮೇಳವ ಕುಕ್ಷಿಯಲ್ಲಿ ಬದು ಮೆಚ್ಚಿಕೊಂಡಿಹೆ ಕಾಲ ಕಾಲದಲ್ಲಿ ದಕ್ಷ ಜನರನ್ನು ಕೂಡಿ ಹೊರಡುವ ಅಕ್ಷಿ ಮನಗಳ ತನಿಸಿ ಮೆರೆವ ಯಕ್ಷಗಾನದಿ ಮಮತೆಯುಳ್ಳರ ಸಲಹು ಭ್ರಮರಾಂಬ. ಶ್ರೀದೇವಿಗೆ ಮನಸಾರೆ ಸ್ಮರಿಸಿಕೊಂಡು ಕಟೀಲು ಮೇಳದಲ್ಲಿ ಇತಿಹಾಸವನ್ನು ಬೆಳಗಿಸಿದ ಕಲಾವಿದರು. ಕಾಲಮಿತಿಯಲ್ಲಿ ಮುಗಿಸಬೇಕಾದಂತಹ ಕಾರಣದಿಂದ ಸಿದ್ಧಪಠ್ಯವನ್ನು ಓದ್ತಾ ಹೋಗ್ತೇನೆ. ದಿವಂಗತ ಕೋ ಉಡುಪರು ತಮ್ಮ ಒಂದು ಲೇಖನದಲ್ಲಿ ಉಲ್ಲೇಖಿಸಿದಂತೆ ಕಟೀಲು ಮೇಳದ ಈ ರೀತಿಯ ತಿರುಗಾಟಗಳು, ಅಂದರೆ ತಿರುಗಾಟ ಇರಲಿಲ್ಲ ಅಂತ ಹೇಳಿ ಅಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ದಿನಕ್ಕೆ ಅಥವಾ ಅಪರೂಪಕ್ಕೆ ಆಟ ಆಗ್ತಾ ಇದ್ದಂಥದ್ದು ಇಲ್ಲಿಯ ನಿಕಟವರ್ತಿಗಳೆಲ್ಲ ಸೇರಿಕೊಂಡು. ಆದರೆ ಸ್ಪಷ್ಟ ಸ್ವರೂಪದಲ್ಲಿ 16/1/1867 ಬುಧವಾರ ಆರಂಭ ಆಯಿತು ಅಂತ ಹೇಳ್ತಾರೆ. ಅದು ಪುಷ್ಯ ಮಾಸ ಶುಕ್ಲ ಪಕ್ಷದ ಏಕಾದಶಿಯ ದಿನ. ಎರಡನೇ ಮೇಳ 27/11/1975 ಗುರುವಾರ ಕೃಷ್ಣ ಪಕ್ಷದ ದಶಮಿ ಉತ್ತರ ನಕ್ಷತ್ರದಂದು ಆರಂಭ ಆಯಿತು. ಮೂರನೇ ಮೇಳ 9/12/1982 ಗುರುವಾರ ಕೃಷ್ಣ ಪಕ್ಷ ದಶಮಿ ಹಸ್ತ ನಕ್ಷತ್ರ. ನಾಲ್ಕನೇ ಮೇಳ 7/12/1993 ಮಂಗಳವಾರ. ಇಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾನು ಓದಿದ್ದೆ, ಮಂಗಳವಾರ ಕಟೀಲು ಮೇಳ ಆರಂಭ ಆಗುವುದಿಲ್ಲ ಅಂತ ಒಂದು ಉಲ್ಲೇಖ ಇತ್ತು. ಆದರೆ ನಾಲ್ಕನೇ ಮೇಳ ಆರಂಭ ಆದಂಥದ್ದು 7/12/1993 ಮಂಗಳವಾರ ಕೃಷ್ಣ ಪಕ್ಷದ ನವಮಿ ಉತ್ತರ ನಕ್ಷತ್ರದಂದು. ಐದನೇ ಮೇಳ 1/12/2010 ಬುಧವಾರ ಕೃಷ್ಣ ಪಕ್ಷ ಏಕಾದಶಿ ಹಸ್ತ ನಕ್ಷತ್ರ. ಆರನೇ ಮೇಳ 8/11/2013 ಶುಕ್ರವಾರ ಶುಕ್ಲ ಪಕ್ಷ ಷಷ್ಠಿ ತಿಥಿ ಉತ್ತರಾಷಾಢ ನಕ್ಷತ್ರ. ಈಗ ಏಳನೇ ಮೇಳ ನಾಡ್ದು 16/11/2025 ಆದಿತ್ಯವಾರ ಶುಕ್ಲ ಪಕ್ಷ ದ್ವಾದಶಿ ಹಸ್ತ ನಕ್ಷತ್ರದಂದು ಆರಂಭ ಆಗ್ತದೆ. ಮೇಳದ ಸಂಚಾಲಕರನ್ನು ಗಮನಿಸಿದಾಗ ಸಿದ್ಲ ಸುಬ್ಬಣ್ಣ, ಜನಾರ್ದನ ಭಾಗವತ, ಅಜಾರು ಪುಟ್ಟಣ್ಣಯ್ಯ, ದಾಸು ಭಾಗವತ, ಶೇಡಿಗುಡಿ ವಿಷ್ಣುಮೂರ್ತಿ, ಪುತ್ತಿಗೆ ನಾಗಪ್ಪಯ್ಯ, ಕೊಗ್ಗ, ಸ್ವಜಂಕಂಡ ಸುಬ್ಬಣ್ಣ ಭಟ್ಟ, ಈ ಹೆಸರುಗಳು ನಮ್ಮ ಮುಂದೆ ಬರ್ತದೆ. 1882ರಿಂದ 1920ರವರೆಗೆ ಕಟೀಲು ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿದ್ದ ಕೊಡೆತ್ತೂರು ಗುತ್ತು ರಾಮಣ್ಣ ಶೆಟ್ಟರ ಬೆಂಬಲದಲ್ಲಿ ಅವರು ಸ್ವತಃ ಮದ್ದಲೆ ವಾದನದ ಅನುಭವಿಯಾಗಿದ್ದರು. ಆ ಕಾಲದಲ್ಲಿ ಮೇಳ ಒಂದು ಸ್ಪಷ್ಟ ರೂಪಕ್ಕೆ ಬಂದು ಆಗ ಪಡುಬಿದ್ರಿ ದುರ್ಗಿ ಲಕ್ಷ್ಮೀನಾರಾಯಣಪ್ಪ ಎಚ್ಚಣ್ಣ ಇವರು ಒಂದು ಸ್ಪಷ್ಟವಾದಂತಹ ರೂಪವನ್ನು ಕೊಟ್ಟರು ಅಂತ ಹೇಳ್ತಾರೆ. ಇವರ ಕಾಲದಲ್ಲಿ ಕಿನ್ನಿ ಕಂಬಳದಲ್ಲಿ ಸಂಪೂರ್ಣ ಭಾರತ, ಕಟೀಲು, ಏಳಿಂಜೆ, ಪಡುಬಿದ್ರಿ ಈ ಕಡೆಗಳಲ್ಲಿ ಸಂಪೂರ್ಣ ರಾಮಾಯಣ ಪ್ರಸಂಗಗಳಾಗಿತ್ತು. ಅವರ ಶಿಷ್ಯರಾಗಿದ್ದವರು ಕಟೀಲು ಶಾಲೆಯಲ್ಲಿ ಶಿಕ್ಷಕರಾಗಿದ್ದ ದಿವಂಗತ ರಾಮಕೃಷ್ಣಯ್ಯವರು. ದುರ್ಗಿ ಭಾಗವತರು ಒಂದು ವೇಳೆ ಮೇಳದಲ್ಲಿ ರಜೆ ಆದರೆ ರಾಮಕೃಷ್ಣಯ್ಯನವರು ಮದ್ಲೆಗೆ ಹೋಗ್ತಾ ಇದ್ರು ಅಂತ ಹೇಳಿ ಎಚ್ಚಣ್ಣನ ಬಗ್ಗೆ ಬರೆದಂತಹ ಪುಸ್ತಕದಲ್ಲಿ ದಿವಂಗತ ರಾಮಣ್ಣ ಮಾಸ್ಟರ್ ಒಂದು ಲೇಖನವನ್ನು ಬರೆದಿರ್ತಾರೆ. ಮುಂದೆ ಈ ಮೇಳದಲ್ಲಿ 3 ಕೃಷ್ಣ ಭಟ್ ಅಥವಾ 3 ಕಿಟ್ಟಣ್ಣ ಭಾಗವತರು 8 ವರ್ಷಗಳ ಕಾಲ ತಿರುಗಾಟವನ್ನು ಮಾಡುತ್ತಾರೆ. ಇವರಿಗೆ ಜೋಡು ಹೊಂಬಳೆ, ಚಿನ್ನದ ಉಂಗುರ, ಈ ಉಡುಗೊರೆಗಳು ಸಿಕ್ಕಿದೆ. ಕನಕಮಾಲಿನಿ ಪ್ರಸಂಗ, ಅದರಲ್ಲಿ ಕಟೀಲು ದೇವಿಯನ್ನು ವಿಶೇಷವಾಗಿ ಅವರು ಸ್ಮರಣೆ ಮಾಡಿದ್ದಾರೆ. ಆ ಬಳಿಕ ಪಟ್ರೆ ಗಣಪತಿ ಭಟ್ 1935ರ ಸುಮಾರಿಗಿದ್ದಂತಹ ಸ್ತ್ರೀವೇಷ ಪಾತ್ರಧಾರಿ. ಇವರ ಸಮಕಾಲೀನರಾಗಿದ್ದವರು ದೊಡ್ಡ ತಿಮ್ಮಪ್ಪ, ಮಾನ್ಯರಾಮ, ಕಣ್ಣ, ಹಾಸ್ಯಗಾರ ಮಂಜಪ್ಪ, ಅಡೂರು ರಾಮಕೃಷ್ಣ ಅಥವಾ ಅಣ್ಣಿ ಭಾಗವತರು. ಆ ಬಳಿಕ ನಾವು ಮುಖ್ಯವಾಗಿ ಈಗ ಎಲ್ಲ ಕಡೆಗಳಲ್ಲಿ ಉಲ್ಲೇಖ ಆಗುವಂತಹ ಹೆಸರು ಕಡಂದೇಲು ಪುರುಷೋತ್ತಮ ಭಟ್ಟರು. 1941ರಲ್ಲಿ ದಿವಂಗತ ಶ್ರೀಧರ ಶೆಟ್ಟರ ನೇತೃತ್ವದಲ್ಲಿ ನಡೆದಂತಹ ಶ್ರೀದೇವಿ ಮಹಾತ್ಮೆಯ ದೇವಿಯಾಗಿ ಆ ದೇವಿ ಪಾತ್ರಕ್ಕೆ ಹೊಸ ಮೆರುಗನ್ನು ಕೊಟ್ಟವರು. ಅದಕ್ಕಿಂತ ಹೆಚ್ಚು ಮದ್ರಾಸಿಗೆ ಅವರು ಯಕ್ಷಗಾನ ತಿರುಗಾಟಕ್ಕೆ ಹೋದಾಗ ಸ್ವತಃ MGR ಅವರು ಬಂದು ಅವರ ಪಾತ್ರವನ್ನು ಮೆಚ್ಚಿ ಅವರಿಗೆ ಬಹುಮಾನವನ್ನು ಕೊಟ್ಟಿದ್ದರು. ಆ ಬಳಿಕ ಮಾಂಬಾಡಿ ನಾರಾಯಣ ಭಟ್ ಅಥವಾ ನಾರಾಯಣ ಭಾಗವತರು ಇವರು ತನ್ನ 20ನೇ ವಯಸ್ಸಿನಲ್ಲಿ ಕಟೀಲು ಮೇಳಕ್ಕೆ ಪಾದಾರ್ಪಣೆ ಮಾಡ್ತಾರೆ.
ಅವರು ಕಟೀಲ್ನಲ್ಲೇ ಭಾಗವತಿಗೆ ಆರಂಭ ಮಾಡುವಂಥದ್ದು. ಕಿನ್ನಿಗೋಳಿಯ ದೇವಿ ಮಹಾತ್ಮೆಯ ಭಾಗವತಿಗೆಯನ್ನು ಮಾಡಿದವರು. ಮಾಂಬಾಡಿ ಭಾಗವತರು 1976ನೇ ಇಸವಿಯಲ್ಲಿ ಕೊನೆಯದಾಗಿ ಕಟೀಲಿನಲ್ಲೇ ಭಾಗವತಿಗೆ ಮಾಡಿದ್ದು. ಅದು ಕೃಷ್ಣ ಸಂಧಾನ ತಾಳಮದ್ಲೆಗೆ. ಆ ತಾಳಮದ್ಲೆಯಲ್ಲಿ ಕೀರ್ತಿಶೇಷ ಗೋಪಾಲಕೃಷ್ಣ ಆಸರಣರು ವಿದುರನ ಅರ್ಥ ಹೇಳಿದರು. ಅವರ ಒತ್ತಾಯಕ್ಕಾಗಿ ಅವರ ಭಾಗವತಿಗೆ ಮಾಡಿದ್ದು. ಅದು ಅವರ ಭಾಗವತಿಗೆಯ ಕೊನೆಯ ಪ್ರದರ್ಶನ. ಅದರ 1960ರ ಸುಮಾರಿಗೆ ಯಕ್ಷಗಾನದಲ್ಲಿ ಅಂದ್ರೆ ಬಯಲಾಟಗಳಲ್ಲಿ ಕೊನೆಯ ಭಾಗವತಿಗೆ ಮಾಡಿದ್ದು. 76ಕ್ಕೆ ಈಗ. ಆ ಬಳಿಕ ಮಾನಂಗಾಯಿ ಕೃಷ್ಣ ಭಟ್ರು ಅಥವಾ ಪುತ್ತೂರು ಕೃಷ್ಣ ಭಟ್ರು. ಅವರ ಮೂಲ ಹೆಸರು ಭೀಮನಗುಡಿ ಕೃಷ್ಣಯ್ಯ. ಆದರೆ ಆ ಮಾನಂಗಾಯಿ ಪ್ರದೇಶಕ್ಕೆ ಬಂದ ಮೇಲೆ ಅಲ್ಲಿಂದ ಅವರು ಮಾನಂಗಾಯಿ ಕೃಷ್ಣ ಭಟ್ರು ಅಂತಾದ್ರು, ಪುತ್ತೂರು ಸಮೀಪದಲ್ಲಿದ್ರು ಪುತ್ತೂರು ಕೃಷ್ಣ ಭಟ್ರು ಅಂತಾದ್ರು. 1904ರಿಂದ 1976ರವರೆಗೆ ಅವರು ಬಾಳಿದವರು. ಪೊಳಲಿಯಲ್ಲಿ ನಡೆದಂತಹ ಕಟೀಲು ಮತ್ತು ಕದ್ರಿ ಮೇಳಗಳ ಜೋಡಾಟದಲ್ಲಿ ಕರ್ಣನಾಗಿ ಆ ಹೊಸ ರೂಪವನ್ನು ಕರ್ಣನಿಗೆ ಕೊಟ್ಟವರು. 5 ದಿನದ ದೇವಿ ಮಹಾತ್ಮೆಯಲ್ಲಿ ಚಂಡನ ಪಾತ್ರಧಾರಿಯಾಗಿ ಪ್ರದರ್ಶನ ಕೊಟ್ಟವರು. ಅದಕ್ಕಿಂತ ಹೆಚ್ಚು ಅವರು ಪ್ರಯೋಗಶೀಲರು. ಕಟೀಲು ಮೇಳದಲ್ಲಿ ಕೆಲವೊಂದು ಬದಲಾವಣೆಗಳು, ಉದಾಹರಣೆಗೆ ಮೈಬಿಟ್ಟು ಮಾಡುವಂತಹ ವೇಷ, ಟೋಪನ್ ವೇಷಗಳು ಅಥವಾ ನಾಟಕೀಯ ವೇಷ, ಇವುಗಳು ಅವರ ಸೃಷ್ಟಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದ್ರೆ, ಉಕ್ಕಿನಡ್ಕ ಎಂಬಂತಲ್ಲಿ ಕೂಡ್ಲು ಮತ್ತು ಕಟೀಲು ಮೇಳದ ಜೋಡಾಟ ಆಗುವಾಗ ಪ್ರಮೀಳೆಯ ದೂತಿಯಾಗಿ ಎದುರು ಕೂಡ್ಲು ಮೇಳದಲ್ಲಿ ಒಂದಷ್ಟು ದೂತಿಯರು ಬಂದಾಗ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ವಿಚಿತ್ರ ಶೈಲಿಯಲ್ಲಿ ಒಂದಷ್ಟು ಜನ ಕಲಾವಿದರನ್ನು ಕೂಡಿಸಿಕೊಂಡು ದೇವಿಯ ಪ್ರಮೀಳೆ ದೂತಿಯಾಗಿ ಹೋಗ್ತಾರಂತೆ. ಒಂದಷ್ಟು ಜನರನ್ನು ವಿರೋಧಿಸ್ತಾರೆ ಎದುರು ಪಕ್ಷದಲ್ಲಿ. ಆದರೆ ದೇವಿಯ ದಯೆಯಿಂದ ಆ ಖಂಡನೆಗಳೆಲ್ಲ ಬಿಟ್ಟು ಹೋಗ್ತದಂತೆ. ತಾಂಗಾಡಿ ಶ್ರೀನಿವಾಸರಾಯರು ಅವರ ಬಗ್ಗೆ ಉಲ್ಲೇಖಿಸ್ತಾ, ಕೃಷ್ಣ ಭಟ್ರು ಸಿಯಾಳ ಪ್ರಿಯರು. ಒಂದೆರಡು ಸಿಯಾಳ ನೀಡಿದ್ರೆ ಅವರ ವೇಷ ಅದ್ಭುತ ಆಗ್ತಾ ಇತ್ತಂತೆ. ಅಂತ ಕೃಷ್ಣ ಭಟ್ರು ಒಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಕಟೀಲ್ನಲ್ಲಿ ದೇವರಿಗಿಟ್ಟಂತಹ ಸಿಯಾಳವನ್ನು ಕುಡಿತಾರೆ. ಆಗ ಅನಾರೋಗ್ಯಕ್ಕೊಳಗಾದಾಗ ಅವರು ಭಾಗವತರಲ್ಲಿ ಹೋಗಿ ಹೇಳ್ತಾರೆ ಏನು ಆಯ್ತು ಅಂತ ಹೇಳಿ. ಆಗ ಹೇಳ್ತಾರಂತೆ, ನೀನ್ ಏನ್ ಮಾಡಿದ್ದಿ? ನಾನು ದೇವಿಗಿಟ್ಟ ಸಿಯಾಳ ಕೊಡ್ದೆ, ಹಾಗಿದ್ರೆ ದೇವಿಗೆ ಹರಕೆ ಕೊಡು ಸಿಯಾಳ, ನೀನ್ ಸರಿ ಆಗ್ತಿ ಅಂತ ಹೇಳಿ. ಹಾಗೆ ಸಿಯಾಳನ್ನು ಕೊಟ್ಟರು ಅಂತ ಹೇಳ್ತಾರೆ. ಆಮೇಲೆ ಮದವೂರು ನಾರಾಯಣ ಹಾಸ್ಯಗಾರರು 5 ದಿನದ ದೇವಿ ಮಹಾತ್ಮೆಯಲ್ಲಿ ಮುಂಡನ ಪಾತ್ರ ಮಾಡಿದವರು. ವಿಭಿನ್ನ ಶೈಲಿಯ ಹಾಸ್ಯಗಾರ. ಇನ್ನೊಂದು ಹೆಸರಲ್ಲಿ ಉಲ್ಲೇಖ ಆಗಿದೆ ಯಾರ ಬಗ್ಗೆ, ಮಾನಂಗಾಯಿಯವರ ಬಗ್ಗೆ ಓದ್ತಾ ಇರುವಾಗ, ಉದ್ಯಾವರ ಬಸವ ಸ್ತ್ರೀವೇಷದವರು. ಆದ್ರೆ ನನಗದು ಸ್ಪಷ್ಟ ಮಾಹಿತಿ ಸಿಗ್ಲಿಲ್ಲ, ಕಟೀಲ್ ಮೇಳದಲ್ಲಿ ಇದ್ರ ಇಲ್ವಾ ಅಂತ ಹೇಳಿ. ಆದ್ರೆ ಬೇರೆ ಮೇಳದಲ್ಲಿ ಇದ್ದಾರೆ ಅಂತ ಸಿಕ್ಕಿತು, ಕಟೀಲ್ ಮೇಳದವರ ಮಾಹಿತಿಗಳು ಸಿಗ್ಲಿಲ್ಲ. 1937ರ ಸುಮಾರಿಗೆ ಹಿಮ್ಮೇಳದಲ್ಲಿ ಇನ್ನೊಬ್ಬರಿದ್ದದ್ದು ಕುದುರೆಕೊಡ್ಲು ರಾಮಭಟ್ರು. ಆ ಬಳಿಕ ಅಡೂರು ಶಿವ. 1954ರ ಸುಮಾರಿಗಿದ್ದಂತಹ ಮಾಂಬಾಡಿ ಶ್ರೀ ಕುಂಜಣ್ಣ ಶೆಟ್ಟಿ. ನಾನು ಹೇಳುವಂತಹ ಹೆಸರುಗಳು ಕಾಲಾನುಕ್ರಮಣಿಕೆಯಲ್ಲಿ ಇಲ್ಲ. ಸುಮಾರು ಇದಕ್ಕಾಗಿ ನಾನೊಂದು 35 ಪುಸ್ತಕಗಳನ್ನು ತಿರುವಿ ಹಾಕಿದ್ದೇನೆ. ಆ ತಿರುವಿ ಹಾಕುವಾಗ ಯಾವುದೆಲ್ಲ ಹೆಸರುಗಳು ಸಿಕ್ಕಿದೆ ಅದನ್ನು ಹಾಗೆ ಮಾಡ್ತಾ ಹೋಗಿದ್ದೇನೆ. ಕೆಲವರ ಬಗ್ಗೆ ಮಾಹಿತಿಗಳಿಲ್ಲ, ಖಾಲಿ ಹೆಸರು ಮಾತ್ರ ಉಂಟು. ರಾಮಕೃಷ್ಣ ಜೋಯಿಸರು ಕಟೀಲು ಮೇಳದಲ್ಲಿ 1 ವರ್ಷ ತಿರುಗಾಟವನ್ನು ಮಾಡಿದರು. ಅಗರಿ ಶ್ರೀನಿವಾಸ ಭಾಗವತರು, ಅವರ ಬಗ್ಗೆ ಏನು ಹೇಳಬೇಕು ಅಂತ ಇಲ್ಲ. ನಾವು ಹಿರಿಯ ಮತ್ತು ಕಿರಿಯ ಬಲಿಪ ನಾರಾಯಣ ಭಾಗವತರು, ನಾನು ಹೇಳಬೇಕು ಅಂತ ಇಲ್ಲ ಅಂತ ಇದ್ದೆ. ಆದರೆ ಇವತ್ತು ಬೆಳಗ್ಗೆ ಹಿರಿಯ ಬಲಿಪರ ಸಂಸ್ಮರಣ ಗ್ರಂಥವನ್ನು ಓದುವಾಗ ನನಗೆ ಸಿಕ್ಕಿದ ಮಾಹಿತಿ ಏನು ಅಂತ ಹೇಳಿದ್ರೆ, ಕೋಟಿ ಶೆಟ್ಟರ ಕಾಲದಲ್ಲಿ 1 ವರ್ಷ ಕಾಲ ಮೇಳದ ಯಜಮಾನಿಕೆಯ ತಿರುಗಾಟವನ್ನು ಬಲಿಪ ನಾರಾಯಣ ಭಾಗವತರು ಮಾಡಿದ್ರಂತೆ. ಮೇಳದ ಕೊನೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ನಷ್ಟ ಆಯಿತು. ನಷ್ಟ ಆಗಿ ಕಲಾವಿದರಿಗೆಲ್ಲ ಹಣ ಕೊಡ್ಲಿಕ್ಕೆ ಆಗಲಿಲ್ಲ. ಭಾಗವತರು ಎದ್ದುಕೊಂಡು ಹೋದ್ರು. ಕೋಟಿ ಶೆಟ್ಟರು ಜನ ಕಳಿಸಿದ್ರು, ಏನಾದರೂ ಭಾಗವತರು ಬರಲಿಲ್ಲ. ಇವರಿಗೊಂದು ಭಯ ಆಯಿತು, ಏನ್ ಮಾಡ್ತಾರೋ ಏನು ಅಂತ ಹೇಳಿ. ಕೋಟಿ ಶೆಟ್ಟರು ಬಿಡ್ಲಿಲ್ಲ. ಆ ಕಾಲದಲ್ಲಿ ಅವರು ಕೋರ್ಟಲ್ಲಿ ಒಂದು ವ್ಯಾಜ್ಯ ಮಾಡಿದರು. ಆಯ್ತು, ಮುಂದಿನ ತಿರುಗಾಟ ಆರಂಭ ಆಗುವಾಗ ಅಭಿಮಾನಿಗಳು ಬಲಿಪರು ಬೇಕು ಅಂತ ಹೇಳಿದ್ರು, ಭಕ್ತರು ಬಂದ್ರು ಬಲಿಪರು ಬೇಕು ಅಂತ ಹೇಳಿದ್ರು. ಬಲಿಪರು ಬರ್ಲಿಕ್ಕೆ ರೆಡಿ ಇಲ್ಲ, ವ್ಯಾಜ್ಯ ಆಗಿದೆ. ಕೊನೆಗೆ ಯಾರೋ ಹೋಗಿ ಬಲಿಪರನ್ನು ಬಲವಂತವಾಗಿ ಹೊತ್ತು ಕಟೀಲಿಗೆ ತಗೊಂಡು ಬಂದ್ರು. ಕೋಟಿ ಶೆಟ್ಟರ ಮುಂದೆ ಇಟ್ಟರು. ಕೋಟಿ ಶೆಟ್ಟರು ಹೇಳಿದ್ರಂತೆ, ಯಾಕೆ ಬರಲಿಲ್ಲ? ಅಲ್ಲ, ನೀವು ನಾನು ಹಣ ಕೊಡ್ಲಿಲ್ಲ, ವ್ಯಾಜ್ಯ ಆಗಿದೆ, ಇನ್ನು ಏನಾಗ್ತದೆ ಅನ್ನೋ ಭಯದಲ್ಲಿ ಬರಲಿಲ್ಲ. ಹಾಗಿದ್ರೆ ನೀವು ದೇವರ ಮೇಲೆ ಸಿಟ್ಟಲ್ಲಿ ಅಲ್ಲ? ಇಲ್ಲ, ದೇವರ ಮೇಲೆ ಸಿಟ್ಟಿಲ್ಲ. ಹಾಗಿದ್ರೆ ನಾನು ವ್ಯಾಜ್ಯವನ್ನು ಹಿಂದೆ ತಗೊಳ್ತೇನೆ ಅಂತ ಹೇಳಿದ್ರಂತೆ. ಅಲ್ಲಿಗೆ ಅದು ರಾಜಸಂಧಾನ ಆಯಿತು. ಆಮೇಲೆ ಗೋಪಾಲಕೃಷ್ಣ ಭಾಗವತ ಅಥವಾ ಪುಂಡೆಚ್ಚರು. ನೆಡ್ಲೆ ಗುರಿಕಾರ ನರಸಿಂಹ ಭಟ್ರು 1936ನೇ ಇಸವಿಗೆ ಕಟೀಲು ಮೇಳಕ್ಕೆ ಅವರು ಬರ್ತಾರೆ. ಅಣಿಕೆ ರಾಮಯ್ಯ ರೈ ಅವರ ಮಾತಿನಂತೆ. ಆ ಬಳಿಕ ಕಟೀಲು ಮೇಳದಿಂದ ಬೇರೆ ಬೇರೆ ಮೇಳಗಳಿಗೆ ಮುಲ್ಕಿ ಹೋದ್ರು, ಧರ್ಮಸ್ಥಳ ಹೋದ್ರು, ತಿರುಗಾಟವನ್ನೆಲ್ಲ ಮಾಡಿ ಕೊನೆಯಲ್ಲಿ ನಿವೃತ್ತಿ ಆದಂಥದ್ದು ಕಟೀಲು ಮೇಳದಲ್ಲಿ.
ಅದಕ್ಕಿಂತ ಹೆಚ್ಚು ಏನು ಅಂತ ಹೇಳಿದ್ರೆ ಕಟೀಲು ಎಂಬಂತದ್ದು ಅವರಿಗೆ ಒಂದು ಮನೆಯ ಹಾಗೆ ಇದ್ದಂಥದ್ದು. ಬೆಳಗ್ಗೆ ಬಂದರು, ದೇವಸ್ಥಾನಕ್ಕೆ ಹೋದ್ರು, ಅಲ್ಲಿ ಸುತ್ತಿದ್ರು, ಶಾಲೆಯಲ್ಲಿದ್ದಂತಹ ಮಕ್ಕಳಿಗೆ ಹಿಮ್ಮೇಳವು ತರಬೇತಿಗಳನ್ನೇನೋ ಮಾಡೋದಿದ್ರೆ ಮಾಡಿದ್ರು. ಆಮೇಲೆ ಇಲ್ಲಿ ಅವರಿಗೆ ಬಹಳ ಆತ್ಮೀಯರಾಗಿದ್ದವರು ದೇವಸ್ಥಾನದ ಪ್ರಬಂಧಕರಾಗಿದ್ದಂತಹ ವಿಶ್ವೇಶ್ವರರಾವ್ ಅವರ ಮನೆಗೆ ಹೋದ್ರು. ಅಲ್ಲಿಂದ ಮತ್ತೆ ಅವರ ದೈನಂದಿನ ಕೆಲಸಗಳು. ದಿವಾಣ ಭೀಮಭಟ್ರು ಹಿರಿಯ ಬಲಿಪರ ಮಾತಿನಂತೆ ಕಟೀಲು ಮೇಳಕ್ಕೆ ಬಂದದ್ದು. ಅವರು ವಿಶ್ವಮಲ್ಲಾಯದಿಂದಾಗಿ ಪ್ರಸಿದ್ಧರಾದವರು. ಕರ್ಗಲ್ಲು ಸುಬ್ಬಣ್ಣ ಭಟ್ರು 1941 ಸುಮಾರಿಗೆ ಇದ್ದಂಥವರು, ಸ್ತ್ರೀ ವೇಷಧಾರಿ. ಕೋಳಿಯೂರು ರಾಮಚಂದ್ರರಾವ್ ನಮಗೆ ಪರಿಚಯ ಇದ್ದವರು. ಕುರಿಯ ವಿಠಲಶಾಸ್ತ್ರಿಗಳು ತಮ್ಮ 1 ವರ್ಷದ ತಿರುಗಾಟ ಕಟೀಲು ಮೇಳದಲ್ಲಿ ಮಾಡಿದ್ದಾರೆ. ಆ ತಿರುಗಾಟ ಯಾವುದು ಅಂತ ಹೇಳಿದ್ರೆ ಅವರು ಪಾದಾರ್ಪಣೆ ಮಾಡಿದ್ದೇ ಕಟೀಲು ಮೇಳದಲ್ಲಿ, ಗೆಜ್ಜೆ ಕಟ್ಟಿದ್ದು ಕಟೀಲು ಮೇಳದಲ್ಲಿ, ಅಲ್ಲಿಂದ ಮತ್ತೆ ಬೇರೆ ಮೇಳಕ್ಕೆ ಹೋದಂಥದ್ದು. ವೇಣೂರು ವೆಂಕಟರಮಣ ಭಟ್ರು ಇವರು ಕಿನ್ನಿಕಂಬಳದಲ್ಲಿ ನಡೆದಂತಹ 12 ದಿನಗಳ ರಾಮಾಯಣದಲ್ಲಿ ಪ್ರಧಾನ ಪಾತ್ರ ವಹಿಸಿದವರು. ರನ್ನ ಕವಿ ಚಿತ್ರಿಸಿದಂತಹ ಸುಯೋಧನನನ್ನು ತನ್ನ ರಂಗದಲ್ಲಿ ಮರುಚಿತ್ರಣ ಮಾಡಿದವರು ಅಂತ ಹಿರಿಯರು ಹೇಳ್ತಾರೆ. ಅವರು ಬಂದಿಕ್ಕೆ ಪ್ರೇರಣೆ ಅಂತ ಏನು ಅಂತ ಹೇಳಿದ್ರೆ ಒಂದು ಚುಚ್ಚು ಮಾತುಗಳು. ಯಾರೋ ಹೇಳಿದ್ರಂತೆ, ಬ್ರಾಹ್ಮಣ ಆಟಕ್ಕಾಗ್ಲಿಕ್ಕಿಲ್ಲ, ಎಲ್ಲಿಯಾದರೂ ಪೌರೋಹಿತ್ಯ ಮಾಡ್ಲಿಕ್ಕಾಗ್ಬೋದು, ದರ್ಬೆ ಹಿಡಿಬಹುದು ಅಂತ ಹೇಳಿ. ಆ ಮಾತನ್ನು ಕೇಳಿ ಅವರು ಕಟೀಲು ಮೇಳಕ್ಕೆ ಬಂದವರು. ಕೋಳಿಯೂರು ನಾರಾಯಣ ಭಟ್ರು ಅವರು ನಾಟಕದ ಹಿಂದಿಂದ ಬಂದಂಥವರು. ನಾಟಕದಲ್ಲಿದ್ದಂತಹ ಬಾಲಲೀಲೆಯ ವಿಜಯನ ಪಾತ್ರವನ್ನು ರಂಗಕ್ಕೆ ತಂದಂತಹ ಕಲಾವಿದ. ಕಟೀಲು ಮೇಳಕ್ಕೆ ಬರುವಾಗ ಅವರಿಗೊಂದು ಪ್ರಸಿದ್ಧ ವೇಷಧಾರಿ ಆಗಬೇಕು ಅಂತ ಹೇಳಿ ಆಸೆ ಇತ್ತಂತೆ. ನೆಟ್ಲೆಯವರಲ್ಲಿ ಕೇಳಿದಾಗ ಅವರು ಹೇಳ್ತಾರಂತೆ, ಏನಾದರೂ ಹರಕೆ ಹೇಳು ಅಂತೇಳಿ. ಆಗ ಕೋಳಿಯೂರು ನಾರಾಯಣ ಭಟ್ರು ಹರಕೆ ಹೇಳಿದ್ದು ಏನು ಅಂತ ಹೇಳಿದ್ರೆ 12 ಸೇರು ಕುಂಕುಮ ದೇವಿಗೆ ನಾನು ಅರ್ಪಿಸ್ತೇನೆ, ನಾನು ಪ್ರಸಿದ್ಧ ಕಲಾವಿದನಾಗಬೇಕು ಅಂತೇಳಿ. ಅಳಿಕೆ ಮೋನಪ್ಪರಯ್ಯವರು ಅಳಿಕೆ ರಾಮಯ್ಯರಯ್ಯವರ ತಂದೆ. ಅಳಿಕೆ ರಾಮಯ್ಯರೈ ರಾಜ್ಯ ಪ್ರಶಸ್ತಿ ವಿಜೇತರು. ಅವರು ಒಂದು ಜೋಡಾಟದಲ್ಲಿ ಏನು ನಾನು ಸೋಲ್ತೇನೆ, ನನಗೆ ರಂಗದಲ್ಲಿ ಹೋದರೆ ಏನಾಗ್ತದೋ ಏನೋ ಅಂತೆಲ್ಲ ಭಯದಲ್ಲಿದ್ರಂತೆ. ಕೀರ್ತಿಶೇಷ ಲಕ್ಷ್ಮೀನಾರಾಯಣ ಶರಣರು ಸಭೆಯಲ್ಲಿ ಕೂತಿದ್ರಂತೆ. ಅವರು ಹೋಗುವಾಗ 1-2 ಅಕ್ಕಿ ಕಾಳನ್ನು ಹೀಗೆ ಎಸ್ದು ಹೋಗಿ ಒಳ್ಳೇದಾಗ್ತದೆ ಹೇಳಿದ್ರಂತೆ. ಆಗ ರಂಗದಲ್ಲಿ ಅವರಿಗೆ ಏನೋ ಆವೇಶ ಬಂದ ಹಾಗಾಯ್ತಂತೆ. ಅಳಿಕೆ ರಾಮಯ್ಯರವರು ಹೇಳ್ತಾರೆ, ಮೊದಲ ಬಾರಿ ಕಟೀಲಿಗೆ ಬಂದು ಲಕ್ಷ್ಮೀನಾರಾಯಣ ಆಶ್ರಣರಿಗೆ ನಮಸ್ಕಾರ ಮಾಡಿದಾಗ ಅವರ ತೇಜಸ್ಸನ್ನು ಕಂಡಾಗ ನನಗೆ ಸಾಕ್ಷಾತ್ ದೇವಿಯನ್ನು ಕಂಡ ಹಾಗಾಯಿತು ಅಂತ ಹೇಳಿ ಹೇಳ್ತಾರೆ. 1928 ಫೆಬ್ರವರಿಯಲ್ಲಿ ಶಿಮಂತೂರು ಆದಿಜನಾರ್ದನ ದೇವಸ್ಥಾನದ ಸನ್ನಿಧಾನದಲ್ಲಿ ನಡೆದಂತಹ ಬಯಲಾಟದಲ್ಲಿ ಅವರ ಪಾತ್ರವನ್ನು ಮೆಚ್ಚಿ ಅವರಿಗೆ ಚಿನ್ನದ ಬಳೆಗಳನ್ನು ಬಹುಮಾನ ಕೊಡ್ತಾರಂತೆ. ಆದರೆ ದುರದೃಷ್ಟವಶಾತ್ ಆ ಬಳೆಯನ್ನು ಯಾರು ಕದ್ರು. ಹಾಗೆ ಕದ್ದಾಗ ಅವರು ಬೇಸರದಲ್ಲಿದ್ದರು. ಅವರಲ್ಲಿ ಶಿಬರೂರು ಸಮೀಪದ ಫಕೀರ ಪ್ಯಾರಿ ಎಂಬಂತವ ಕೇಳ್ತಾನಂತೆ, ಆಟ ನೋಡ್ಲಿಕ್ಕೆ ಬಂದವ, ಏನ್ ನಿಮ್ಮ ಮುಖ ಸ್ವಲ್ಪ ಬೇಸರದಲ್ಲಿ ಉಂಟು ಅಂತ. ಆಗ ಅವರು ಹೇಳಿದ್ರಂತೆ, ಬಳೆ ಎಲ್ಲ ಹೋಗಿದೆ. ಅದನ್ನು ಕೇಳಿ ಆ ಫಕೀರ ಪ್ಯಾರಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವರಿಗೆ ಹೊಸ ಬಳೆಯನ್ನು ಮಾಡಿಕೊಡ್ತಾನಂತೆ. 1934 ಜೋಡಾಟದಲ್ಲಿ ಕಟೀಲು ಮತ್ತು ಮುಲ್ಕಿ ಮೇಳದ ಜೋಡಾಟ ನಿಟ್ಟೆಯಲ್ಲಿ ನಡೆದದ್ದು. ಅಲ್ಲಿ ಅಭಿಮನ್ಯುವಾಗಿ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದವರು. ಆಮೇಲೆ 1931 ಸುಮಾರಿಗಿದ್ದಂತಹ ಪೈವಳಿಕೆ ಐತಪ್ಪ ಶೆಟ್ರು ಅವರು ತಮ್ಮ ಸ್ತ್ರೀವೇಷಕ್ಕಾಗಿ 3 ಚಿನ್ನದ ಬಳೆ, ಉಂಗುರ, ಕಡಗ ಇದನ್ನೆಲ್ಲ ಬಹುಮಾನ ಪಡೆದವರು. ಕುನ್ನಿಕೃಷ್ಣ ಮಣಿಯಾಣಿ ಕುಪ್ಪೆ ಪದವಿನ ಜೋಡಾಟದ ಪ್ರಮುಖ ವೇಷಧಾರಿ. ಅವರ ಮಗ ನಾರಾಯಣ ಮಣಿಯಾಣಿ. ಕದ್ರಿ ವಿಷ್ಣು ನಮ್ಮ ಪರಿಚಿತರು. ಕೇಂದ್ರಗಡಿ ಗುಡ್ಡಪ್ಪ ಗೌಡರು ನಮ್ಗೆ ಗೊತ್ತಿದ್ದವರು. KV ನಾರಾಯಣ ರೈ ಅಂತ ಹೇಳಿ ಇವರು ಗುಡ್ಡಪ್ಪರಿಂದ ಪ್ರಭಾವಿತರಾಗಿ ಅವರ ವೇಷವನ್ನು ಅನುಸರಿಸ್ತಾ ಇದ್ದವರಂತೆ. ಆಮೇಲೆ ಪಟ್ರೆ ಚಂದು ಅವರ ಬಗ್ಗೆ ಏನು ಹೇಳಬೇಕು ಅಂತಿಲ್ಲ. ಸ್ತ್ರೀವೇಷದಿಂದ ಮೊದಲುಗೊಂಡು ಪುಂಡು ವೇಷದವರೆಗೆ ಎಲ್ಲ ಪಾತ್ರಗಳಿಗೆ ಸೈ ಎನಿಸಿದವರು. ಕುಂಬ್ಳೆ ಕುಟ್ಯಪ್ಪ 5 ದಿನದ ದೇವಿ ಮಹಾತ್ಮೆಯಲ್ಲಿ ಮಹಿಷನಾದವರು. ಜೋಡಾಟಗಳಲ್ಲಿ ಇಂದ್ರಜಿತು ದುಶ್ಯಾಸನನಾಗಿ, ಅದಕ್ಕಿಂತ ಮುಖ್ಯವಾಗಿ ಪದ್ಮಾವತಿ ಕಲ್ಯಾಣದ ಹೊರವಂಜಿ, ಬಾಲಲೀಲೆಯ ಗೋಪಿಕಾಸ್ತ್ರೀಯಾಗಿ ವಿಭಿನ್ನ ವೇಷಗಳನ್ನು ಧರಿಸಿ ರಂಗದಲ್ಲಿ ಬರ್ತಾ ಇದ್ದವರು. ನನ್ನ ತಂದೆಯವರು ಹೇಳ್ತಾ ಇದ್ದ ಮಾತಿನ ಹಾಗೆ ಕುಟ್ಯಪ್ಪರವರು ರಕ್ತೇಶ್ವರಿ ಹಾಕುವಾಗ ಒಂದು ಕೆಂಪು ಬಣ್ಣದ ಪಟ್ಟಿಯನ್ನು ರೆಡಿ ಮಾಡಿ ಅದನ್ನು ಕಟ್ಟಿಕೊಂಡು ಬರ್ತಾ ಇದ್ರಂತೆ. ರಂಗದಲ್ಲಿ ಬಂದು ಇನ್ನೇನು ಅವ ರಕ್ತ ಬೀಜ ಸಾಯಲಿಕ್ಕಾಗುವಾಗ ಒಂದೇ ಸಲ ರಕ್ತವನ್ನು ಕುತ್ತಿಗೆಯನ್ನು ಬಿಟ್ಟೆ ಅಂತ ತೋರಿಸ್ಲಿಕ್ಕೆ ಆ ಪಟ್ಟಿಯನ್ನು ಏನೋ ಒಂದು ಸಟ್ಟಕ್ಕೆ ಎಳೆದ ಕೂಡಲೇ ಒಂದಿಷ್ಟುದ್ದ ನಾಲಗೆ ಹೊರಗೆ ಬರ್ತಾ ಇತ್ತು ಅಂತ ಹೇಳಿ ಅಂತಹ ಚಿತ್ರಣವನ್ನು ಮಾಡಿದ್ರು ಅಂತ ಹೇಳಿ. ಬಣ್ಣದ ಮಾಲಿಂಗ ಅಥವಾ ಗಾಂಧಿ ಮಾಲಿಂಗ ಸ್ತ್ರೀ ವೇಷದಿಂದ ಕಲಾಜೀವನವನ್ನು ಆರಂಭ ಮಾಡಿ ಬಣ್ಣದ ವೇಷದಲ್ಲಿ ತಮ್ಮ ವೇಷವನ್ನು ಮುಗಿಸಿದವರು. ಮುಳ್ಳೇರಿಯ
ಕುನ್ನಿಕಣ್ಣ, ಬಣ್ಣದ ವೇಷ, ಮನೆಯಲ್ಲಿ ಸಣ್ಣ ಪುಸ್ತಕ ಭಂಡಾರ ಇಟ್ಟುಕೊಂಡವರು, ತಂದೆ ಮತ್ತು ಅಣ್ಣ ಸ್ವತಃ ವೇಷಧಾರಿಗಳು. ಇದರ ಮಧ್ಯೆ ಇನ್ನೊಂದು ಹೆಸರು ಚೇಳಾರು ಸೀತಾರಾಮ ಭಟ್ರು, ವೇಷಭೂಷಣ ತಯಾರಿ, ಜೋಡಾಟಗಳಲ್ಲಿ ಕಟೀಲು ಮೇಳ ಮತ್ತು ಮತ್ತೊಂದು ಯಾವುದೋ ಮೇಳಕ್ಕೆ ಜೋಡಾಟ ಆಗುವಾಗ ಎದುರಿನ ಪಕ್ಷದವರು ಏನೋ ವಿಚಿತ್ರಗಳನ್ನೆಲ್ಲ ಮಾಡ್ತಾರೆ ಅಂತ ಹೇಳಿದಾಗ ಇವರು ತಕ್ಷಣ ಅಲ್ಲಿ ಹೇಳಿದ್ರಂತೆ, ರಾವಣನಿಗೆ 10 ತಲೆ ಆಗಬೇಕು ಅಂತೇಳಿ ಒಂದು ರಾತ್ರಿಯಲ್ಲಿ ಅದನ್ನು ತಯಾರಿಸಿ ತಂದು ಕೊಟ್ಟವರಂತೆ. ಹೊಳೆಯುವ ಕಲ್ಲುಗಳನ್ನು ಕಿರೀಟಕ್ಕೆ ಪೋಣಿಸಿ ಅದು ಚಂದ ಕಾಣುವ ಹಾಗೆ. ಇನ್ನು ಜೋಡಾಟಗಳಲ್ಲಿ ಕರ್ಣಾರ್ಜುನ ಕಾಳಗದಲ್ಲಿ ಕರ್ಣ ಮತ್ತು ಅರ್ಜುನ ಕಟೀಲು ಮೇಳದ ವೇದಿಕೆಯಲ್ಲಿ ಬರುವಾಗ ಅವರಿಬ್ಬರು ರಥದಲ್ಲಿ ಬರ್ತಾ ಇದ್ರಂತೆ. ಅಂದ್ರೆ ರಥವನ್ನು ಇವರು ನಿರ್ಮಾಣ ಮಾಡಿದವರು ಅಂತ ಹೇಳ್ತಾರೆ. ಜತ್ತಿ ಈಶ್ವರ ಭಾಗವತರು 1872ರಿಂದ 1945ರವರೆಗೆ ಇದ್ದಂತಹ ಭಾಗವತರು ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ. ಇಲ್ಲಿ ಅವರ ಬಗ್ಗೆ ಹೇಳಬೇಕು ಅಂತಾದ್ರೆ, ನಾವಿವತ್ತು ಇಂದ್ರಜಿತ್ ಕಾಳಗದಲ್ಲಿ ಇಂದ್ರಜಿತ್ತು ಜನಕ ದುಗುಡ ವಿಧೇಯಕ್ಕೆ ಅಲ್ಲಿಂದ ಪದ್ಯಗಳನ್ನು ಹೇಳುವಂತಹ ಪದ್ಯಗಳೆಲ್ಲವೂ ಜತ್ತಿ ಈಶ್ವರ ಭಾಗವತರ ಮಕರಾಕ್ಷ ಕಾಳಗದ ಪದ್ಯಗಳು. ಅಲ್ಲಿಯ 5 ಪದ್ಯಗಳನ್ನು ಅದು ಇಲ್ಲಿಗೆ ಎರವಲು ಬಂದಂಥದ್ದು. ಆಮೇಲೆ 1940 ಹೊಸೈತು ಮಹಾಲಿಂಗ ಭಟ್ ಗಂಡುಗಾರಿಕೆಯ ಬಿರುಸಾದ ಶೈಲಿ. 1948ಕ್ಕೆ ಕಟೀಲಿಗೆ ಬರ್ತಾರೆ ಅಷ್ಟಮಿ ಸೇವೆಗೆ. 1949 1 ವರ್ಷದ ತಿರುಗಾಟ ಕಟೀಲಿನಲ್ಲಿ ಮಾಡ್ತಾರೆ, ಮತ್ತೆ ಅವರು ಬೇರೆ ಮೇಳಕ್ಕೆ ಹೋಗ್ತಾರೆ. ಪುಣ್ಯಕಾಯಿ ಕೃಷ್ಣ ಭಟ್ರು 1967ರಿಂದ 75ರವರೆಗೆ ಕಟೀಲು ಮೇಳ. ಪುತ್ತೂರು ಕೃಷ್ಣರಾವ್ 1967ರಿಂದ 71 ಕಟೀಲು ಮೇಳದಲ್ಲಿ ತಿರುಗಾಟ. ಅಪ್ಪಯ್ಯ ಮಣಿಯಾಣಿ ಯಕ್ಷಗಾನದ ಮಣಿ ಅಂತ ಹೇಳಿ ಕೀರ್ತಿ, ಪುಂಡು ವೇಷದ ದಾರಿ. ಕೇಶವ ಕನ್ಯಾನ ಅಥವಾ ಕೆಲವರನ್ನು ದೇರಂತವೆಟ್ಟು ಕೇಶವ, ಕೇಚು ಬಾಟಾಳಿ ಅಂತ ಕರೀತಾರೆ. ಸ್ತ್ರೀ ಪುರುಷ ವೇಷ, ಹೆಣ್ಣು ಬಣ್ಣ, 3 ವರ್ಷದ ತಿರುಗಾಟ. ಕೇರಳಕ್ಕೆ ಹೋಗಿ ಕಥಕಳಿಯನ್ನು ಅಧ್ಯಯನ ಮಾಡಿ ಭರತನಾಟ್ಯವನ್ನು ಅಧ್ಯಯನ ಮಾಡಿ ಅದನ್ನು ರಂಗದಲ್ಲಿ ತೋರಿಸಿದವರು. ಮಂಕುಡೆ ಸಂಜೀವ ಶೆಟ್ಟಿ, ಅಡ್ಕಸ್ಥಳ ಜಗನ್ನಾಥ ಶೆಟ್ಟಿ, ಕುತ್ತಿಗೆ ತಿಮ್ಮಪ್ಪರೈ 1960 ಸುಮಾರಿಗಿದ್ದಂತಹ ಭಾಗವತರು, ಪ್ರಸಂಗಕರ್ತರು. ಕುಂಬ್ಳೆ ನಾರಾಯಣ ನಾಯಕ, ಇವರು ರಾಜವೇಷ ಮಾಡ್ತಾ ಇದ್ದವರು, ಅನಿವಾರ್ಯ ಸಂದರ್ಭದಲ್ಲಿ ಭಾಗವತಿಗೆಯನ್ನು ಮಾಡಿದವರು. ಮಾಧವ ಶೆಟ್ಟಿ ಮೂಡುಬಿದಿರೆ 1940 ಸುಮಾರಿಗಿದ್ದ ಮುಮ್ಮೇಳದವರು. ಗಂಗಾಧರ ಆಚಾರ್ಯ ಅಡ್ಕನಕ್ಕ 36ನೇ ವಯಸ್ಸಿನಲ್ಲಿ ನಿಧನ ಆಗ್ತಾರೆ. 1 ವರ್ಷವೋ 2 ವರ್ಷವೋ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ. ಬೆಳಿಂಜೆ ಮೈಂದಪ್ಪರೈ ಭಾಗವತರು. ಮುಡಿಯಾಳ ಭೀಮಭಟ್ರು 14 ವರ್ಷ ತಿರುಗಾಟ ಮಾಡಿದವರು. ಕೊಮ್ಮೆ ಕೃಷ್ಣ ಭಟ್ರು ಮುಂದಿನ ಕೃಷ್ಣ ಭಟ್ಟರ ಶಿಷ್ಯನಾಗಿ ಕಿರೀಟ ವೇಷ ಮಾಡ್ತಾ ಇದ್ದವರು. ಉರ್ವ ಅಂಬು ಪುಂಡುವೇಷ ಕಿರೀಟ ವೇಷದವರು. ಕೋಟಕಳದ ಗೋಪಾಲಕೃಷ್ಣ ಭಟ್ ಮಾನ್ಯ ರಾಮ ಬಣ್ಣದ ವೇಷ. ಮುಂದಿನ ಕೃಷ್ಣ ಭಟ್ರು 4 ವರ್ಷಗಳ ತಿರುಗಾಟ. ಗುಬ್ಬೆ ರಾಮ ರೈ 1997ರಲ್ಲಿ ಕಟೀಲು ಮೇಳದಲ್ಲಿ ಅವರು ನಿಧನರಾದವರು. ಕಿಟ್ಟಣ್ಣ ಮದ್ಲೆಗಾರ. ಬೆಳಿಂಜೆ ವೆಂಕಪ್ಪರೈ 1918ರಿಂದ 2001ರವರೆಗೆ ಬದುಕಿದ್ದಂತಹ ಇವರು ಕಟೀಲು ಮೇಳದಲ್ಲಿ ಆರಂಭ ಮಾಡಿ ತಿರುಗಾಟ, ಬೇರೆ ಮೇಳಗಳಿಗೆ ಹೋಗಿ ಕೊನೆಗೆ ಕಟೀಲು ಮೇಳದಲ್ಲಿ ತಿರುಗಾಟವನ್ನು ಮುಗಿಸ್ತಾರೆ. ನಡುಮನೆ ಮಾಧವ ಶೆಟ್ಟಿ ಸುಮಾರು 1940ರ ಸುಮಾರಿಗಿದ್ದವರು, 28 ವರ್ಷಗಳ ತಿರುಗಾಟ. ಪುತ್ರಕಳಿ ತಿಮ್ಮಪ್ಪ ಶೆಟ್ಟಿ ಹಾಸ್ಯಗಾರರು. ಕಲ್ಲಡ್ಕದ ಒಂದು ಯಕ್ಷಗಾನ ಆಗುವಾಗ ರಂಗದಲ್ಲೇ ಅಸುನೀಗಿದಂಥ ಕಲಾವಿದ. ಅಡ್ಕಸ್ಥಳ ನಾರಾಯಣ ಶೆಟ್ಟಿ 10 ವರ್ಷಗಳ ತಿರುಗಾಟ. ಮುಂಡಾಡಿ ಕುಂದ್ರಿಜೆ ಗೋಪಾಲ ಶೆಟ್ಟಿ ಎಲ್ಲಾ ವೇಷಗಳನ್ನು ಮಾಡುವಂತಹ ಕಲಾವಿದ. ಎನ್ ಮಾಧವ ಶೆಟ್ಟಿ 1945ರ ಸುಮಾರಿಗಿದ್ದವರು. ಸ್ತ್ರೀ ಪುಂಡುವೇಷ ಕಿರೀಟ ವೇಷಗಳು. ಅಲ್ಲಿ ಬರುವಂಥದ್ದು ಕುಂಬ್ಳೆ ನರಸಿಂಹ, ನರಸಪ್ಪ, ಕುಂಬ್ಳೆ ಪುಟ್ಟನಾಯಕ, ಕಾವುಕಣ್ಣ. ಋತುಪರ್ಣ ಪಾತ್ರದಲ್ಲಿ ಪ್ರಸಿದ್ಧರಾದವರು. ಮೀನುಗಾರಿಕಾ ಸಮುದಾಯಕ್ಕೆ ಸೇರಿದವರು. ನೃತ್ಯ ಗುರುವಾಗಿ ಅನೇಕ ಶಿಷ್ಯರನ್ನು ತಯಾರು ಮಾಡಿದವರು. ಹಿಮ್ಮೇಳ ಮುಮ್ಮೇಳ ಕಲಾವಿದರು. ರಾಮಮಣಿಯಾಣಿ, ಲಕ್ಷ್ಮಣ ಶೇರಿಗಾರ ಇವರೆಲ್ಲರೂ ಅಡ್ಕಸ್ಥಳ ನಾರಾಯಣ ಶೆಟ್ಟರ ಸಮಕಾಲ ಕಲಾವಿದರು. ವಿಟ್ಲ ರಾಮಯ್ಯ ರೈ 1935ರಿಂದ 65ರ ದಶಕದ ಅಗ್ರಪಂಥೀಯ ವೇಷಧಾರಿ. ಚಂದ್ರಗಿರಿ ಅಂಬು, ಮೂಡುಬಿದಿರೆ ಕೃಷ್ಣ, ವಿಟ್ಲ ಗೋಪಾಲ ಜೋಶಿ. ಕೋಟೆಕಾರು ದೇರಣ್ಣ ರೈ 1936ರ ಸುಮಾರಿಗಿದ್ದವರು. ಶಂಕರ ಪಾಟಾಳಿ ಬಣ್ಣದ ವೇಷದವರು. ಬೋಳಾರು ನಾರಾಯಣ ಶೆಟ್ಟಿ. ಸರವು ಕೃಷ್ಣ ಭಟ್ ಭಾಗವತರು 1962ರಿಂದ 68ರವರೆಗೆ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ. ಕಟೀಲು ಶ್ರೀನಿವಾಸರಾವ್ ಅಥವಾ ಶೀನಯ್ಯು ಆರಂಭಿಕ ತಿರುಗಾಟ, ಮತ್ತೆ ಅವರು ಸುಂಕದಗಟ್ಟೆ ಮೇಳದಲ್ಲಿದ್ದರು. ಮಿಜಾರು ಅಣ್ಣಪ್ಪ, ಬೆಳಿಂಜೆ ಮೈಂದಪ್ಪರೈ, ತೆಕ್ಕುಂಜೆ ಕೇಶವ ಭಟ್ರವರು ಕನ್ನಡ ಪಂಡಿತರು. ಅವರು ಸಹ ಒಂದೆರಡು ವರ್ಷಗಳ ತಿರುಗಾಟವನ್ನು ಮೇಳದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಅವರ ಚರಿತ್ರೆ ಓದುವಾಗ ಸಿಕ್ಕಿತು. ಆಮೇಲೆ 1900 ಸುಮಾರಿಗಿದ್ದಂತಹ ಜಪ್ಪಿನ ಮಗರು ಗೋಪಾಲ ಬಲ್ಯಾಯರು. ಇವರೆಲ್ಲ ನಾವು ಪ್ರಮುಖವಾಗಿ ಗುರುತಿಸಬಹುದಾದಂತಹ ಕೆಲವೊಂದು ಕಲಾವಿದರು. ಅದಲ್ಲದೆ ಮಾಂಬಾಡಿಯವರಿಗೆ ಕಟೀಲು ಮೇಳದಲ್ಲಿದ್ದಾಗ ಸ್ವರ ಬಿದ್ದಾಗ ಅಲ್ಲಿ ಭಾಗವತಿಗೆ ಮಾಡಿದವರು ಪೆರಿಪಾಡಿ ಪರಮೇಶ್ವರ ಭಾಗವತ ಅಂತ ಹೇಳಿ ಅವರು ಸ್ವಲ್ಪ ಸಮಯ ಅವರು ಮತ್ತೆ ಮೇಳವನ್ನು ಮುನ್ನಡೆಸ್ತಾ ಹೋದ್ರಂತೆ. ಇನ್ನು
ಒಂದು 50ರಷ್ಟು ಹೆಸರುಗಳು ಉಂಟು. ಕಾಲದ ಮಿತಿಗಾಗಿ ಈ ಪಟ್ಟಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಸುಮಾರು 35 ಪುಸ್ತಕಗಳು. ಅದರ ಜೊತೆಯಲ್ಲಿ 1976ನೇ ಇಸವಿಯಲ್ಲಿ ನನ್ನ ತಂದೆ ಶ್ರೀನಿವಾಸ ಭಟ್ರು ಬರೆದಂತಹ ಯಕ್ಷಗಾನ ಕಲಾವಿದರು, ತೆಂಕುತಿಟ್ಟಿನ ಕಲಾವಿದರ ಬಗ್ಗೆ ಆದಂತಹ ಒಂದು ಮೊದಲ ಪರಿಚಯಾತ್ಮಕ ಪುಸ್ತಕ. ಅದಕ್ಕಿಂತ ಮೊದಲು 1974ರಲ್ಲಿ ಬಡಗುತಿಟ್ಟಿನ ಕಲಾವಿದರೊಂದು ಪುಸ್ತಕ ಆಗಿತ್ತು. ಆ ಪುಸ್ತಕಗಳ ಆಧಾರಗಳು, ಕೆಲವರ ಜೀವನ ಚರಿತ್ರೆಗಳು, ಕೆಲವರ ಆಡು ಮಾತುಗಳನ್ನು ಎಲ್ಲ ಸೇರಿಸಿಕೊಂಡು ಒಂದಷ್ಟು ಕಲಾವಿದರನ್ನು ಪಟ್ಟಿ ಮಾಡಿದ್ದೇನೆ, ಇತಿಹಾಸ ಬೆಳಗಿದವರು ಅಂತ ಹೇಳಿ. ಇದು ಇನ್ನೂ ಇದೆ. ಅವಕಾಶಕ್ಕಾಗಿ ಧನ್ಯವಾದಗಳು.